ಶಿಕ್ಷಣಕ್ಕೆ ಎವೈವಿಕೆ ಮೊದಲ ಆದ್ಯತೆ. ಜೈ ಭೀಮ್ ಶ್ರೀನಿವಾಸ್. ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಸರ್ಕಾರಿ ಶಾಲೆಗಳ ಉಳಿಸಿ ಬೆಳೆಸಲು ಮನವಿ. ಸಂಘಟನೆ ಎಂದರೆ ಬರೀ ಹೋರಾಟವಲ್ಲ. ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿ ಪ್ರತಿಯೊಬ್ಬರೂ ಶಿಕ್ಷಣ ಪಡೆದುಕೊಳ್ಳಲು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯು ಸಹಕಾರ ನೀಡುತ್ತದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಜೈ ಭೀಮ್ ಶ್ರೀನಿವಾಸ್ ಹೇಳಿದರು. ಪಟ್ಟಣದ ಬಳಿಯ ಹುಲ್ಕೂರು ಗ್ರಾಮ ಪಂಚಾಯಿತಿಯ ಕೊತ್ತೂರು ಗ್ರಾಮದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಸಲಕರಣೆಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿ ಅವರು ಮಾತನಾಡಿದರು. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಜೊತೆಗೆ ಪ್ರತಿಯೊಬ್ಬರೂ ಶಿಕ್ಷಣ ಪಡೆದುಕೊಳ್ಳಲು ಸಂಘಟನೆಯಿಂದ ಸಾಧ್ಯವಾದಷ್ಟು ಸಹಕಾರ ನೀಡಿ ಶಿಕ್ಷಣ ಸಮಸ್ಯೆಗಳನ್ನು ಪರಿಹರಿಸಲು ಪಣ ತೊಟ್ಟಿದ್ದೇವೆ ಎಂದು ಹೇಳಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಲ್ಲಿ ಶಿಕ್ಷಣಕ್ಕಾಗಿಯೂ ಹೋರಾಟ ಮಾಡಿದ ಸಂದರ್ಭವಿತ್ತು. ಇದು ಅವರ ಹೋರಾಟ ಫಲವಾಗಿ ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ಸಮಾನರಾಗಿ ಶಿಕ್ಷಣ ಪಡೆದುಕೊಳ್ಳುವ ಹಕ್ಕು ಸಂವಿಧಾನದಿಂದ ದೊರೆತಿದೆ. ಅದೇ ರೀತಿಯಲ್ಲಿ ಕಟ್ಟುನಿಟ್ಟಿನ ಕಾನೂನು ರೂಪಿತವಾಗಿ ಎಲ್ಲರೂ ಕಾನೂನಿನ ಅಡಿಯಲ್ಲಿ ನೆಮ್ಮದಿಯ ಜೀವನ ರೂಪಿಸಿಕೊಂಡಿದ್ದಾರೆ. ಇವೆಲ್ಲವೂ ಅಂಬೇಡ್ಕರ್ ಅವರು ರಚಿಸಿರುವ ಪವಿತ್ರವಾದ ಸಂವಿಧಾನದಿಂದ ಮಾತ್ರ ಸಾಧ್ಯವಾಗಿದೆ ಎಂದು ಹೇಳಿದರು. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರನ್ನು ಮನೆ ಮನೆಯಲ್ಲಿ ದೇವರಂತೆ ಪೂಜಿಸಲಾಗುತ್ತದೆ ಎಂದರು. ಇಂದಿನ ಕಾಲಘಟ್ಟದಲ್ಲಿ ಖಾಸಗಿ ಶಾಲೆಗಳ ವ್ಯಾಮೋಹ ಹೆಚ್ಚಾಗಿದೆ. ಕೇವಲ ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಶೈಕ್ಷಣಿಕವಾಗಿ ಸಮಾಜದಲ್ಲಿ ಇಂದಿನ ಮಕ್ಕಳು ಬೆಳೆಯಬೇಕಿದ್ದು ಕೇವಲ ಇಂದಿಗೆ ಮಾತ್ರ ತಮ್ಮ ಸೇವೆಯನ್ನ ಪರಿಗಣಿಸದೆ ನಿತ್ಯ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳ ಭವಿಷ್ಯಕ್ಕಾಗಿ ಸೇವೆಯನ್ನು ವಿಸ್ತರಿಸಲಾಗುತ್ತದೆ ಎಂದರು. ಮಕ್ಕಳು ಸಹ ಮೊಬೈಲ್ಗಳಿಂದ ದೂರವಿದ್ದು ಶಿಕ್ಷಣದತ್ತ ಗಮನ ಹರಿಸಬೇಕು. ಶಿಕ್ಷಣವಿದ್ದರೆ ಮಾತ್ರ ಸಮಾಜದಲ್ಲಿ ಬದುಕಲು ಸಾಧ್ಯವಾಗುತ್ತದೆ. ನಂತರವೇ ಹೋರಾಟ ಮತ್ತು ಸರ್ಕಾರದ ಸವಲತ್ತು ಪಡೆದುಕೊಳ್ಳಲು ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಲಹೆ ನೀಡಿದರು. ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ದಾಖಲಿಸುವ ಮೂಲಕ ಕನ್ನಡ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಸರ್ಕಾರವೂ ಸಹ ಕನ್ನಡ ಮಾಧ್ಯಮಗಳಿಗೆ ವಿಶೇಷ ಸ್ಥಾನಮಾನ ನೀಡಲಿದೆ ಎಂದರು. ಈ ಸಂದರ್ಭದಲ್ಲಿ ಎವೈವಿಕೆ ಜಿಲ್ಲಾಧ್ಯಕ್ಷ ಗೋವಿಂದಪ್ಪ, ತಾಲೂಕಾ ಅಧ್ಯಕ್ಷ ಕಣ್ಣೂರು ರಾಜೇಶ್, ಹೋಬಳಿ ಅಧ್ಯಕ್ಷ ಸಂಜು, ರಾಮಸಾಗರ ದಲಿತ ಮುಖಂಡ ಮಂಜುನಾಥ್, ಶಾಲಾ ಶಿಕ್ಷಕರು ಹಾಗೂ ಪದಾಧಿಕಾರಿಗಳು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕಂತ ಹೇಳ್ಬಿಟ್ಟು ಇವತ್ತಿನ ಕೆಜಿಎಫ್ ತಾಲೂಕಿನ ಬೇತ್ಮಂಗ್ಲ ಹೋಬಳಿಯ ಹುಲ್ಕೂರು ಗ್ರಾಮ ಪಂಚಾಯಿತಿ ಬರುವಂಥ ಕೊತ್ತೂರು ಗ್ರಾಮದಲ್ಲಿರುವಂಥ ಸರ್ಕಾರಿ ಶಾಲೆಗೆ ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ನೋಟ್ಬುಕ್ಸು ಮತ್ತು ಪೆನ್ನು ವಿತರಣೆ ನೀಡುವ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಯಾಕಂದರೆ ಯಾರೂ ಸಹ ವಿದ್ಯಾಭ್ಯಾಸದಲ್ಲಿ ಹಿಂದೆ ಜರಿಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಜಾಸ್ತಿ ಹೆಚ್ಚಿನ ಆದ್ಯತೆ ನೀಡಿದರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ವಿಶ್ವದಾದ್ಯಂತ ಸಂವಿಧಾನವನ್ನು ನಮ್ಗೆ ಕೊಟ್ಟಿದ್ದಾರೆ. ಅಂಥ ಸಂವಿಧಾನವನ್ನು ಯಾರೂ ಕೊಟ್ಟಿಲ್ಲ. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮನೆ ಮನೆಯಲ್ಲಿ ಸಹ ಪೂಜಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಶಿಕ್ಷಣದಲ್ಲಿ ಆ ಸಮಯದಲ್ಲಿ ಕೊಟ್ಟಿರುವಂಥ ಕಷ್ಟ ಆಗಿರ್ಬೋದು, ನೋವು ಆಗಿರ್ಬೋದು, ಆ ಸಮಯದಲ್ಲಿ ಕರೆಂಟ್ ಇಲ್ಲದೆ, ಬುಕ್ಸ್ ಇಲ್ಲದೆ ಎಷ್ಟು ಕಷ್ಟಪಟ್ಬಿಟ್ಟು ನಮ್ಮ ವಿದ್ಯಾಭ್ಯಾಸದಲ್ಲಿ ನಮ್ಮ ಪವಿತ್ರವಾದಂಥ ಸಂವಿಧಾನವನ್ನು ನಮ್ಗೆ ಕೊಟ್ಟಿದ್ದಾರೆ. ಆಗಿರುವಾಗ ಇವಾಗ ಪ್ರಸ್ತುತ ರಾಜ್ಯದಲ್ಲಿ ನಮ್ಗೆ ಏನಂದ್ರೆ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನಂದ್ರೆ ಖಾಸಗಿ ಶಾಲೆಗಳ ಡೊನೇಷನ್ ಅವಳಿ ಹೆಚ್ಚಾಗ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ, ಆ ಕಡೆ ಗಮನ ಕೊಡ್ತಾ ಇದ್ದಾರೆ ಎಲ್ಲ ಪೋಷಕರು ಸಹ. ಯಾವುದೇ ಕಾರಣಕ್ಕೆ ಏನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ವಿದ್ಯಾಭ್ಯಾಸ ಖಾಸಗಿ ಶಾಲೆಗಳಿಗೆ ಸಿಗೋದಿಲ್ಲ. ಆದ್ರಿಂದ ಎಲ್ಲಾ ಪೋಷಕರು ಸಹ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಬೇಕು. ಅದು ನಮ್ಮ ಒಂದು ಸಂಘಟನೆಯ ಮನವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಹುಲ್ಕೂರು ಗ್ರಾಮ ಪಂಚಾಯತ್ ಕೊತ್ತೂರು ಶಾಲೆಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇನ್ನು ಪ್ರತಿ ಒಂದು ಶಾಲೆ ಕೂಡ ನಾವು ಭೇಟಿ ಕೊಟ್ಬಿಟ್ಟು ನಮ್ಮ ಸಂಘಟನೆಯಿಂದ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬುಕ್ಸ್ ನೀಡುವ ಕಾರ್ಯಕ್ರಮ ಮಾಡ್ತೀವಿ. ಜೊತೆಗೆ ಬುಕ್ಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಇದು ಒಂದಿನ ಕಾರ್ಯಕ್ರಮ ಅಲ್ಲ, ಪ್ರತಿದಿನವೂ ಸಹ ನಮ್ಮ ಸಂಘಟನೆಯಿಂದ ಮಾಡ್ಕೊಂಡ್ ಬರ್ತೀವಿ. ಯಾಕಂದ್ರೆ ನಮ್ಮ ಸಂಘಟನೆ ಇರೋದು ಕೇವಲ ಹೋರಾಟಕ್ಕೆ ಸೀಮಿತ ಅಲ್ಲ, ಹೋರಾಟದ ಜೊತೆಗೆ ಸಾಮಾಜಿಕ ಇದು ಸೇವೆ ಮಾಡೋದಾಗಿರ್ಬೋದು, ಮತ್ತೆ ಬಡವರಿಗೆ ಸಹಾಯ ಮಾಡೋದಾಗಿರ್ಬೋದು. ಹೆಚ್ಚಿನ ಆದ್ಯತೆ ನಾವು ನಮ್ಮ ಸಂಘಟನೆ ಕೊಡೋದಂದ್ರೆ ಶಿಕ್ಷಣಕ್ಕೆ ಮೊದಲು ಆದ್ಯತೆ ಕೊಡ್ತೀವಿ. ಯಾಕಂದ್ರೆ ಶಿಕ್ಷಣನೇ ನಾವು ಪಡ್ಕೊಂಡಿಲ್ಲ ಅಂದ್ರೆ ಈ ಸಮಾಜದಲ್ಲಿ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಶಿಕ್ಷಣ ಸಂಘಟಿತರಾಗಬೇಕು ಮತ್ತೆ ಹೋರಾಟ ಆಗಬೇಕು. ಶಿಕ್ಷಣ ಪಡ್ಕೊಂಡಿದ್ದ ಸಂಘಟನೆ ಕಟ್ಟಿ ಹೋರಾಟ ಮಾಡಿ ಏನ್ ಪ್ರಯೋಜನ? ಆದ್ರಿಂದ ದಯವಿಟ್ಟು ಎಲ್ಲ ಮಕ್ಕಳು ಸಹ ಶಿಕ್ಷಣದಲ್ಲಿ ಮೊದಲು ಆದ್ಯತೆ ಕೊಡಬೇಕು. ಶಿಕ್ಷಣದಿಂದ ತಾವೆಲ್ಲರೂ ಸಹ ಒಂದು IAS ಆಫೀಸರ್ ಆಗಿರ್ಬೋದು, DC ಆಗಿರ್ಬೋದು, ಒಳ್ಳೆಯ ಉನ್ನತ ಮಟ್ಟಕ್ಕೆ ತಾವೆಲ್ಲರೂ ಸಹ ಹೋಗ್ಬೇಕು. ಯಾಕಂದ್ರೆ ತಮ್ಮ ಪೋಷಕರು ಎಷ್ಟೋ ಕಷ್ಟಪಟ್ಟು ಕೂಲಿ ನಾಲಿ ಮಾಡ್ಬಿಟ್ಟು ತಮ್ಮನ್ನೆಲ್ಲರೂ ಸಹ ಸಾಕ್ತಾ ಇದ್ದಾರೆ. ಆಗಿರುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ಕಡೆ ಗಮನ ಕೊಡದೆ ಮಕ್ಕಳೆಲ್ಲರೂ ಸಹ ಶಿಕ್ಷಣದ ಕಡೆ ಗಮನ ಕೊಡಿ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರ ಇಂಥ ಒಂದು ಜೀವನ ಚರಿತ್ರೆಗಳನ್ನು ತಾವೆಲ್ಲರೂ ಸಹ ಓದ್ಕೊಂಡು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತಾವೆಲ್ಲರೂ ಸಹ ಹೋಗ್ಬೇಕು. ಯಾಕಂದ್ರೆ ಇವತ್ತೊಂದಿನ ಬಂದ್ಬಿಟ್ಟು ಬುಕ್ಸ್ ಕೊಟ್ಬಿಟ್ಟು ಹೋಗಲ್ಲ ನಾವು. ಪ್ರತಿದಿನ ನಿಮ್ಗೆ ಏನಾದ್ರೂ ಶಿಕ್ಷಣದಲ್ಲಿ ಸಮಸ್ಯೆ ಇದ್ದಲ್ಲಿ ಏನಾದ್ರೂ ನಮ್ಮ ಕೈಲಾದಷ್ಟು ನಮ್ಮ ಸಂಘಟನೆ ಪ್ರತಿದಿನ ಮಾಡ್ಕೊಂಡು ಬರ್ತಾನೆ ಇರುತ್ತೆ. ಆದ್ರಿಂದ ದಯವಿಟ್ಟು ಎಲ್ಲಾ ಮಕ್ಕಳು ಸಹ ಶಿಕ್ಷಣಕ್ಕೆ ಮೊದಲು ಆದ್ಯತೆ ಕೊಡಿ. ಯಾಕಂದ್ರೆ ನಮ್ಗೆ ಇಷ್ಟೊಂದು ನಾವು ಈ ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಅದಕ್ಕೆ ಮೊದಲು ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ. ಅದರ ಅಡಿಯಲ್ಲಿ ನಾವೆಲ್ಲರೂ ಸಹ ಬದುಕ್ತಾ ಇದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ರಾತ್ರಿಯಾಗಲೂ ಕಷ್ಟಪಟ್ಬಿಟ್ಟು ನಮಗೆ ಒಂದು ಒಳ್ಳೆಯ ಪವಿತ್ರವಾದಂತಹ ಸಂವಿಧಾನ ನಾವು ಕೊಟ್ಟಿದ್ದಾರೆ. ಆ ಒಂದು ರೀತಿಯಲ್ಲಿ ಇವತ್ತು ಸುಗಮವಾಗಿ ಮತ್ತು ಜೀವನ ನಡೆಸ್ತಾ ಇದೀವಿ ಅಂದ್ರೆ ಮೊದಲು ಕಾರಣ ಅಂಬೇಡ್ಕರ್ ಅವರು. ನೀವೆಲ್ಲರೂ ಸಹ ಚೆನ್ನಾಗಿ ಓದ್ಬೇಕು. ಓದ್ತೀರಾ? ಜೋರಾಗಿ ವಾಯ್ಸೇ ಬಂದಿಲ್ಲ. ಚೆನ್ನಾಗಿ ಓದ್ಬೇಕು, ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ನೀವೆಲ್ಲರೂ ಸಹ IAS ಈ ರೀತಿ ಉನ್ನತ ಮಟ್ಟದಲ್ಲಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ, ಮತ್ತೆ ನಿಮ್ ಗುರುಗಳು ಕೂಡ ಒಂದು ಖುಷಿ ಆಗುತ್ತೆ. ಇಂಥ ಮಕ್ಕಳು ನಮ್ಮ ಶಿಷ್ಯರು, ಒಂದು ವಿದ್ಯಾರ್ಥಿಗಳು ಈ ರೀತಿ ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸಹ ಖುಷಿ ಪಡ್ತಾರೆ. ದಯವಿಟ್ಟು ಮಕ್ಕಳು ಸಹ ಗುರುಗಳಿಗೆ ಒಂದು ಒಳ್ಳೆಯ ಮರ್ಯಾದೆ ಕೊಟ್ಟು ಗುರುಗಳು ಹೇಳ್ದಂಗೆ ಕೇಳ್ಕೊಂಡು ತಾವು ಇರಬೇಕು. ಯಾಕಂದ್ರೆ ರಾತ್ರಿ ಹೊತ್ತು ಮಾತ್ರ ತಂದೆ ತಾಯಿ ಇರ್ತಾರೆ. ಮನೆಗೆ ಬೆಳಗ್ಗೆ ಟೈಮು ಸಾಯಂಕಾಲ ತನಕ ಇರುವಾಗ ನೋಡ್ಕೊಳ್ಳೋದು ನಿಮ್ಮನ್ನ ತಂದೆ ತಾಯಿ ಸ್ಥಾನದಲ್ಲಿ ಇದ್ಕೊಂಡು ಶಿಕ್ಷಕರು ಮೊದಲು ನೋಡ್ಕೊಳ್ತಾರೆ. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಇವಾಗ ಪ್ರಸ್ತುತ ಅವರೇ ತಂದೆ ತಾಯಿ ನಿಮ್ಗೆಲ್ಲ. ರಾತ್ರಿ ಹೋಗ್ತೀರಾ, ಕೆಲವೊಂದು ಪೋಷಕರು ಮನೆಯಲ್ಲಿ ಓದ್ತಾರ ಇಲ್ವಾ ಅಂತ ಕೇಳೋದೇ ಇಲ್ಲ. ಕೆಲವರು ಪೋಷಕರು ಏನೋ ಅವರು ಕಷ್ಟಪಟ್ಬಿಟ್ಟು ಮನೆಯಲ್ಲಿ ಅವ್ರಿಗೂ ಫುಲ್ ಟೈರ್ಡ್ ಆಗಿರುತ್ತೆ, ಮಲ್ಕೊಂಡ್ಬಿಟ್ಟಿರ್ತಾರೆ ಸೈಲೆಂಟ್ ಆಗಿ. ಆ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ಶಿಕ್ಷಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಕರ್ನಾಟಕ ಸಂಘಟನೆಯು ಆದ್ಯತೆ ಕೊಡುತ್ತೆ. ಶಿಕ್ಷಣಕ್ಕೆ ಏನೇ ಬೇಕಾದ್ರೂ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇವತ್ತೇನೋ ಒಂದು ನೋಟ್ ಬುಕ್ಸ್ ಮತ್ತೆ ಪೆನ್ನು ಪೆನ್ಸಿಲ್ ಇವಂತ ನೀಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಚೆನ್ನಾಗಿ ಓದ್ಬೇಕು ಮಕ್ಕಳು, ಅಷ್ಟೇ ನಮ್ಮ ಗುರಿ. ಇವತ್ತು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಗೊತ್ತಲ್ಲ ನಮಗೆ, ಸಂವಿಧಾನ ರಚನೆ ಮಾಡಿದಂಥವರು. ಅವರ ಒಂದು ಯುವ ವೇದಿಕೆ ಕರ್ನಾಟಕ, BR ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಜೈ ಭೀಮ್ ಶ್ರೀನಿವಾಸ್ ಅವರಿಂದ ಇವತ್ತು ನೋಟ್ ಬುಕ್ ವಿತರಣೆ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರೂ ಚೆನ್ನಾಗಿ ಓದ್ಲಿ, ಮಕ್ಕಳು ತುಂಬಾ ಚೆನ್ನಾಗಿ ಓದ್ಲಿ ಅಂತ ಎಲ್ಲರೂ ಸಹಕಾರದೊಂದಿಗೆ ನಿಮಗೆ ಎಲ್ಲ ಲೇಖನಿ ಬರೆಯೋದಕ್ಕೆ ಪೆನ್ಸಿಲ್ಲು, ಪೆನ್ನು, ರೆಟ್ಟು, ಪುಸ್ತಕ ಎಲ್ಲವನ್ನು ನೀಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ನಾವೇನ್ ಮಾಡೋಣ, ಧನ್ಯವಾದಗಳನ್ನ ಇವತ್ತು ತಿಳಿಸ್ತಾ ಇದ್ದಾರೆ. ಧನ್ಯವಾದ ತಿಳಿಸಿ ನೀವೆಲ್ಲರೂ ಥ್ಯಾಂಕ್ಸ್ ಅಂತ ಹೇಳಿ ಎಲ್ಲರೂ ಚಪ್ಪಾಳೆ ತಟ್ಟಿ. ಕೊಡ್ತಾರೆ ಪುಸ್ತಕ, ಪೆನ್ನು, ಪೇಪರ್, ಪ್ಯಾಡ್ ಎಲ್ಲಾನು, ರೈಟಿಂಗ್ ಪ್ಯಾಡ್ ಎಲ್ಲಾನು ಏನು ಕೊಡ್ತಾ ಇರೋದು ನಿಮ್ಗೆ? ನಿಮ್ಗೆ ಯಾಕೆ ಕೊಡ್ತಾ ಇದ್ದೀರಿ? ಚೆನ್ನಾಗಿ ಓದ್ಲಿ ಅಂತ. ನೀವೇನ್ ಮಾಡ್ಬೇಕು ಹಾಗಾದ್ರೆ? ತಪ್ಪಲೆ ಶಾಲೆಗೆ ಬರ್ಬೇಕು, ಮೇನ್ ಅದು ಮಾಡಿ. ಶಾಲೆಗೆ ಬಂದ್ಬಿಟ್ಟು ತಪ್ಪದಿರ ಮುಂಚೆ ನಾವೆಲ್ಲ ಓದ್ಬೇಕಾದ್ರೆ ಪುಸ್ತಕಕ್ಕೆ ಪೆನ್ನಿಗೆ ಕೊರತೆ ತುಂಬಾ ಇತ್ತು. ಈಗ ನಿಮ್ ಮಕ್ಕಳಿಗೆ ಯಾವ ಕೊರತೆನೂ ಇಲ್ಲ. ಪುಸ್ತಕದ ಕೊರತೆನೂ ಇಲ್ಲ, ಪೆನ್ ಕೊರತೆನೂ ಇಲ್ಲ. ಈ ಕೊರತೆ ಒಂದೇ, ಏನು ಅಂದ್ರೆ ಓದೋದು ಬರೀ. ನಾವೆಲ್ಲರೂ ಸಹ ಇವ್ರು ಹೆಂಗ್ ಬಾಧೆ ಪಟ್ಟು ನಾವು ಕೂಡ ಹಂಗೆ ಬರ್ತಾ ಇರೋದು. ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಪುಸ್ತಕ ಟಿವಿನಲ್ಲಿ ಬರ್ತಾ ಇದೆ, ಶನಿವಾರ ಭಾನುವಾರ ಬರುತ್ತೆ. ನೋಡಿ ಎಷ್ಟು ಕಷ್ಟಪಟ್ಟು ಅವ್ರು ಓದಿದ್ರು, ಅವರೆಷ್ಟು ಮುಂದೆ ಬಂದು ನಮ್ಮ ಸಂವಿಧಾನ ನಮ್ಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಅಂತ ವ್ಯಕ್ತಿತ್ವ ಅವ್ರದ್ದು. ಇವತ್ತಿನವರೆಗೂ ಅವ್ರು ಏನ್ ಹೇಳಿದಾರೋ, ಸಂವಿಧಾನ ಲಿಖಿತದಲ್ಲಿ ಏನ್ ಬಂದಿದಾರೋ ಅದೇ ರೀತಿ ನಾವೆಲ್ಲ ಮಾಡ್ತಾ ಇರೋದು. ಅರ್ಥಾಗ್ತಾ ಇದೆ? ಅದೇ ರೀತಿ ಕಾನೂನುಗಳ ರಚನೆ ನಡೀತಾ ಇರೋದು. ಏಕೆ ಪುಸ್ತಕ ಎಲ್ಲ, ಪೆನ್ ಇಲ್ಲ, ಆದ್ರೂ ಕಷ್ಟಪಟ್ಟು ಓದು. ನಿಮ್ಗೆಲ್ಲ ಇದ್ರು ಏನ್ ಮಾಡಕ್ ಆಗ್ತಾ ಇಲ್ಲ. ಏನಾದ್ರೂ ಆಗ್ಲಿ ಮಕ್ಕಳು ಅಂತ ನಾವು ಈ ತರ ಕೊಡ್ತಾ ಇರೋದು. ಅರ್ಥಾಗ್ತಾ ಇದೆಯೇನಪ್ಪ ಮಕ್ಕಳ? ಅವ್ರಿಗೆ ನಾವಿನ್ ಮತ್ತೊಮ್ಮೆ ಇನ್ನೊಂದ್ಸಲ ಏನ್ ಮಾಡೋಣ, ಚಪ್ಪಾಳೆ.